ಹೊಲಜಂತಿ ಗ್ರಾಮದ ಮುತ್ಯ ಮಾಳಿಂಗರಾಯನ ಪಲ್ಲಕ್ಕಿ ಉತ್ಸವ ಒಡ್ಡಿ ವಾಲಗ ಶಿವಸ್ಥಾನದೊಂದಿಗೆ ಹೊರಟಿರುವುದನ್ನು ನೋಡಿ ನನಗೆ ಬಹಳ ಆನಂದವಾಯಿತು. ಈ ಮಹಿಮೆ ಪುರುಷನ ಆಶೀರ್ವಾದದಿಂದ ನನಗೊಂದು ಮಗು ಕೂಡ ಹುಟ್ಟಿದೆ. ಇವರನ್ನು ನಾನೆಂದು ಮರೆಯಲಾರೆ. ನಾನೀಗ ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಮಾಡಿಸಬೇಕು. ಯಪ್ಪ ಗುರುದೇವ, ನೀವೆಲ್ಲರೂ ನಮ್ಮ ಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ತಂದೆ. ಮಗಳು ಯಮನವ್ವ, ನೀನಾದರೂ ಹೊಲಜಂತಿ ಗ್ರಾಮದ ಕೂಡೊಕ್ಕಲಿಗರ ಹೆಣ್ಣು ಮಗಳು. ಈಗ ಚಿಕ್ಕಲಿಕ್ಕಿ ಗ್ರಾಮದ ಅತ್ತಿಯ ಮನೆ ಸೊಸೆ ಇದ್ದ ಕಾರಣ ನಿನ್ನ ಸ್ವತಂತ್ರ ಏನು ನಡೆಯುವುದಮ್ಮ? ಇರಲಿ, ನಿನ್ನ ಇಚ್ಛೆ ಇದ್ದಲ್ಲಿ ನಾವೇನು ತಿರಸ್ಕರಿಸುವುದಿಲ್ಲ. ನೀನಾದರೂ ಬೇಗನೆ ಮನೆಗೆ ಹೋಗಿ ಪ್ರಸಾದವನ್ನು ಮಾಡಿಕೊಂಡು ಬಂದರೆ ಇದೇ ಬನ್ನಿಯ ಗಿಡದ ಹೊಲದಲ್ಲಿ ವಿಶ್ರಾಂತಿಗಳಿರುತ್ತೇವೆ. ನೀನು ಬೇಗನೆ ಬರಬೇಕು ನೋಡು ತಾಯಿ. ಯಪ್ಪ ಮಹಾತ್ಮರೇ, ನಿಮ್ಮ ಮಾತು ಕೇಳಿ ನನಗೆ ಸಂತೋಷವಾಯಿತು. ನಾನು ಈಗಿಂದೀಗಲೇ ಬೇಗನೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಿಕೊಂಡು ತರುತ್ತೇನೆ. ತಾವು ಸ್ವಲ್ಪ ಸಮಯ ತಡೆಯಿರಿ, ನಾನು ಹೋಗಿ ಬರುತ್ತೇನೆ ತಂದೆ. ಆಗಲಿ ಮಗಳು, ನೀನಾದರೂ ಬೇಗನೆ ಹೋಗಿ ಬೇಗನೆ ಬರಬೇಕು. ಏಕೆಂದರೆ ನಾವಾದರೂ ಹಿರಿಯ ಹೊಳೆಯ ದಂಡಿಯ ಮೇಲಿರುವ ಗಿರಿಯ ಕ್ವಾಣಗನೂರ ಕರಿಸಿದ್ದನ ಹಬ್ಬಕ್ಕೆ ಹೊರಟಿದ್ದೇವೆ. ಬೇಗನೆ ಅಡಿಗೆಯನ್ನು ಮಾಡಿಕೊಂಡು ಬಾ ತಾಯಿ. ಆಗಲಿ ತಂದೆ, ಬೇಗನೆ ಹೋಗಿ ಬೇಗನೆ ಬರುತ್ತೇನೆ. ಹೋಗಿ ಬಾ ಮಗಳೇ. ನೀನಾದರೂ ಒಡ್ಡಿವಾಲಗ ಸಿಬ್ಬಂದಿಯ ಬಳಗದವರು ಎಲ್ಲರಿಗೂ ಹೇಳು, ಎಲ್ಲರೂ ಇಲ್ಲೇ ಪ್ರಸಾದವನ್ನು ಮಾಡಿಕೊಂಡು ವಿಶ್ರಾಂತಿಗೊಳ್ಳೋಣ. ಆ ತಾಯಿ ಬಂದ ನಂತರ ಪ್ರಸಾದವನ್ನು ಮಾಡಿಕೊಂಡು ಮುಂದಕ್ಕೆ ಸಾಗೋಣ. ಒಡ್ಡಿವಾಲಗದ ಸಿಬ್ಬಂದಿಯ ಬಳಗದವರಿಗೆ ಸರ್ವರಿಗೆ ಕರೆದು ಹೇಳಬಲ್ಲಪ್ಪ. ಆಗಲಿ ತಂದೆ, ನೀ ಹೇಳಿದಂತೆ ಎಲ್ಲರಿಗೂ ಇದೇ ಬನ್ನಗಿಡದ ನೆರಳಲ್ಲಿ ವಿಶ್ರಾಂತಿ ಪಡೆಯಲು ಹೇಳುತ್ತೇನೆ. ಆ ಮಹಾತಾಯಿ ಬಂದ ನಂತರ ಪ್ರಸಾದ ಮುಗಿಸಿ ಮುಂದೆ ಸಾಗೋಣ. ಬುಳ್ಳಪ್ಪ, ಆ ತಾಯಿ ಬಂದೇ ಬಿಟ್ಟಳು ನೋಡು. ಬೇಗನೆ ಶೀತಾಳ ಬೆಂದಿಗೆಯನ್ನು ಕೆಳಗಿಳಿಸಿ ಆ ಬಾನ ಬುತ್ತಿಯನ್ನು ಕೆಳಗಿಳಿಸಿಕೊ ಮಗು. ಎಲ್ಲರಿಗೂ ಸಾಲಾಗಿ ಊಟಕ್ಕೆ ನೀಡು. ಆಗಲಿ ತಂದೆ, ನೀ ಹೇಳಿದಂತೆ ಎಲ್ಲರಿಗೂ ಊಟಕ್ಕೆ ನೀಡುತ್ತೇನೆ. ಬರ್ರಿಪ್ಪ ಬರ್ರಿ, ಎಲ್ಲರೂ ಸಾಲಾಗಿ ಕೂಡ್ರಿ, ಶಾಂತದಿಂದ ಊಟ ಮಾಡ್ರಿ. ನಮ್ಮೂರಿನ ಹೆಣ್ಣು ಮಗಳು ಅಡುಗೆ ಮಾಡ್ಕೊಂಡ್ ಬಂದಾಳ. ಮಗಳು ಯಮನವ್ವ, ನಾವಾದರೂ ಎಲ್ಲರೂ ಸಾಲಾಗಿ ಊಟಕ್ಕೆ ಕುಳಿತಿದ್ದೇವೆ. ಈಗ ನಿನ್ನ ಮನೆಯವರು ಯಾರಾದರೂ ನಮ್ಮ ಜೊತೆ ಪ್ರಸಾದವನ್ನು ಸ್ವೀಕರಿಸಲು ಬೇಕಲ್ಲವೇ ತಾಯಿ? ಯಪ್ಪ, ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿರಿ. ನಮ್ಮ ಮನೆಯವರೆಲ್ಲರೂ ಹೊಲದ ಕೆಲಸಕ್ಕೆಂದು ಹೋಗಿದ್ದಾರೆ. ತಾವು ಹಠ ಮಾಡದೆ ಪ್ರಸಾದವನ್ನು ಸ್ವೀಕರಿಸಬೇಕು ತಂದೆ. ಮಗಳು, ನಿನ್ನ ಮಗುವಾದರೂ ಇರಬೇಕಲ್ಲಮ್ಮ. ಆ ಮಗುವಿಗಾದರೂ ಕೂಗಿ ಕರೆ. ಈ ಸಿದ್ಧರ ಜೊತೆ ಶುದ್ಧಾದ ಪ್ರಸಾದವನ್ನು ಸ್ವೀಕಾರ ಮಾಡಿ ಉದ್ಧಾರವಾಗಲಿ ಆ ನಿನ್ನ ಮಗು ಬರಮಪ್ಪ. ಆಗಲಿ ತಂದೆ, ನಿನ್ನ ಆಶೀರ್ವಾದವಿದ್ದರೆ ನಾನು ಕೂಗಿ ಕರೆಯುತ್ತೇನೆ. ಮಗು ಬರಮಪ್ಪ, ನೀನು ಬೇಗನೆ ಬಾರಪ್ಪ. ಇಲ್ಲಿ ಸಿದ್ಧರೆಲ್ಲರೂ ಊಟಕ್ಕೆ ಕುಳಿತಿದ್ದಾರೆ. ನೀನಿಲ್ಲದೆ ಅವರು ಊಟ ಮಾಡುವುದಿಲ್ಲವಂತೆ. ಬೇಗನೆ ಬಾರು ನನ್ನ ಮುದ್ದು ಕಂದನೆ. ಮಗಳು ಯಮನವ್ವ, ಬನ್ನಿಯ ಗಿಡದ ಎದುರಿನಲ್ಲಿರುವ ಹೊತ್ತಿನಿಂದ ನಿನ್ನ ಮಗು ಉದ್ಭವವಾಯ್ತು ನೋಡಮ್ಮ. ನಾವೆಲ್ಲರೂ ಊಟ ಮಾಡುತ್ತೇವೆ. ಆ ಮಗುವಿಗೂ ಊಟ ಮಾಡಿಸುತ್ತೇನೆ ತಾಯಿ. ಯಪ್ಪ, ನಿಮ್ಮ ಲೀಲೆ ಅಪಾರವಾದದ್ದು. ತೊಟ್ಟಿಲಲ್ಲಿದ್ದ ಮಗು ಹೊತ್ತಿನಿಂದ ಹೊರ ಬಂದಿದೆ ಎಂದರೆ ಇದು ಅದ್ಭುತವಾದ ಪವಾಡವೇ ಸರಿ. ಯಪ್ಪ, ತಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಿರಿ. ನೋಡಮ್ಮ, ನಾವೆಲ್ಲರೂ ಆನಂದವಾಗಿ ಊಟ ಮಾಡಿದ್ದೇವೆ. ಮಗು ಬಳ್ಳಪ್ಪ ಎಲ್ಲರಿಗೂ ನೀಡಿದಿಲ್ಲಪ್ಪ. ಈಗಾಗಲೇ ಎಲ್ಲರೂ ಊಟ ಮಾಡಿದ್ದೇವೆ ತಾಯಿ. ನಮಗೆ ಬಹಳ ಆನಂದವಾಯಿತು ತಾಯಿ. ಒಂದು ವಿಚಿತ್ರ ಘಟನೆ ಏನೆಂದರೆ
ಆ ಹೊತ್ತಿನಲ್ಲಿ ನಿನ್ನ ಮಗು ಮಾಯವಾಯ್ತು ನೋಡಮ್ಮ. ಯಪ್ಪ, ಆ? ನನ್ನ ಮಗು ಭರಮಪ್ಪ ಮಾಯವಾರನೆ. ಹೌದಮ್ಮ. ಹೇಗೆ ಮಾಡಲಿ, ಎಲ್ಲಿಗೆ ಹೋಗಲಿ, ಎಲ್ಲಿ ಹೋದ ನನ್ನ ಮಗ ಭರಮಪ್ಪ? ಮಗಳೇ, ನೀನೇನು ಭಯಪಡಬೇಡ. ಹೊತ್ತಿನಲ್ಲಿ ಮಾಯವಾಗಿರುವ ಆ ಮಗು ಮನೆಯಲ್ಲಿರುವ ತೊಟ್ಟಿಲಲ್ಲಿ ಆರಾಮವಾಗಿ ಆಡುತ್ತಿದ್ದಾನೆ. ನೀನೇನು ಚಿಂತಿಸಬೇಡ ತಾಯಿ, ನಿನಗೆ ಒಳ್ಳೆಯದಾಗಲಿ. ನಾವಿನ್ನು ಹೋಗಿ ಬರುವೆನಮ್ಮ. ಆಗಲಿ ತಂದೆ, ಈ ಬಡ ಭಕ್ತಳಿಗೆ ಆಶೀರ್ವದಿಸಿ ಹೋಗಿರಿ. ಮಗಳೇ, ನಿನ್ನ ಭಕ್ತಿ ಅಜರಾಮರವಾಗಿದ್ದು ಈ ಮರ್ತ ಮಂಡಲದಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಿ ಉಳಿಯಲಿ. ಅದು ಹೇಗೆಂದರೆ, ಸಿದ್ಧ ಮಾಳಿಂಗರಾಯನ ದಂಡ ದರ್ಬಾರ ಚಿಕ್ಕಲಿಕೆ ಗ್ರಾಮದಲ್ಲಿ ಊಟ ಮಾಡಿದ ಸವಿ ನೆನಪಿಗಾಗಿ ಚಿಕ್ಕಲಿಕೆ ಮಾಳಿಂಗರಾಯನೆಂದು ಚೊಕ್ಕ ಕೀರ್ತಿ ಸಾರಲಿ ತಾಯಿ. ನಾವಿನ್ನು ಹೋಗಿ ಬರುತ್ತೇವೆ. ನಿನಗೆ ಒಳ್ಳೆಯದಾಗಲಿ ಅಮ್ಮ. ಆಗಲಿ ತಂದೆ, ಹೋಗಿ ಬರುವಂತರಾಗಿರಿ. ಇವರಿಗೂ ಕೂಡ